ಹಾಯ್ ಎಲ್ಲರಿಗೂ ನಮಸ್ಕಾರ. ಫಾರೆಸ್ಟ್ ಸಿನಿಮಾನ ಇವಾಗಲೇ ನೋಡ್ಕೊಂಬಂದೆ. ನನಗೇನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಚಿಕ್ಕಣ್ಣವರು ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಅನೀಶ್ ಅವರು ಅವ್ರ ಹತ್ರ ಬಡ್ಡಿ ಇಸ್ಕೊಂಡಿರ್ತಾರೆ. ಸೊ ಇವರಿಬ್ಬರು ದುಡ್ಡುಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಸೊ ಮತ್ತು ಇವರು ಗುರುನಂದನ್ನು ಮತ್ತು ರಂಗಾಯಣ ರಘು ಅವ್ರಿಗೆ ಏನು ಕನೆಕ್ಷನು, ಇವರೆಲ್ಲ ಏನಕ್ಕೆ ಸೇರ್ತಾರೆ ಮತ್ತು ಫಾರೆಸ್ಟಲ್ಲಿ ಇವರು ಹೋಗೋದಕ್ಕೆ ಕಾರಣ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತಲೇ ಹೇಳ್ತೀನಿ. ಸಿನಿಮಾ ಶುರುವಾದಾಗಿನಿಂದನೂ ಸಖತ್ತಾಗಿ ಕಾಮಿಡಿಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳಬೇಕು. ಹೌದು, ರಂಗಾಯಣ ರಘು ಅವರ ಪಾತ್ರ ಅಂತೂ ಒಂಥರ ಕಾಮಿಡಿಗೂ ಸೈ, ಈ ಕಡೆ ಸೀರಿಯಸ್ ಪಾತ್ರಕ್ಕೂ ಸೈ ಅಂತ ಹೇಳ್ಬೋದು. ಹೌದು, ರಂಗಾಯಣ ರಘು ಅವರು ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಬೇರೆ ಚಿತ್ರಗಳಿಗಿಂತ ಒಂದು ಪಟ್ಟು ಜಾಸ್ತಿನೇ ನಟಿಸಿದ್ದಾರೆ ಅಂತಲೇ ಹೇಳಬೇಕು. ಇನ್ನು ಅನೀಶ್ ಅವರು ತಮ್ಮ ಕೊನೆ ಸಿನಿಮಾವಾದ ಆರಾಮ ಅರವಿಂದ್ ಸ್ವಾಮಿಯಿಂದ ಅದೇ ಪರ್ಫಾಮೆನ್ಸ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಅವರು ಪಾತ್ರ ಕೂಡ ಎಂಗೇಜಿಂಗ್ ಆಗಿತ್ತು, ಹಾಗೆ ಅಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತು ಅಂತಲೇ ಹೇಳಬೇಕು. ಹೌದು, ಇನ್ನು ನಮ್ಮ ಗುರುನಂದನ್ ಅವರು, ಹೌದು, ಫಸ್ಟ್ ರ್ಯಾಂಕ್ ರಾಜುವಿಂದನೇ ಫೇಮಸ್ ಆದಂಥ ಇವರು ಈ ಚಿತ್ರದಲ್ಲಿ ಒಂದು ಸಖತ್ತಾಗಿ ಕಾಮಿಡಿ ಪಾತ್ರನ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಫಸ್ಟ್ ಹಾಫಲ್ಲಿ ಎಲ್ಲೋ ಡಲ್ ಅಂತ ಅನ್ನಿಸ್ತಾಯಿತ್ತು ಇವರ ಪಾತ್ರ. ಬಟ್ ಸೆಕೆಂಡ್ ಹಾಫಲ್ಲಿ ಕೊಟ್ಟರು ನೋಡಿ, ಚಿಕ್ಕಣ್ಣಗಿಂತ ಕಾಮಿಡಿಯಲ್ಲೇ ಸೈಡ್ ಹೊಡೆದ್ರು ಅಂತಲೇ ಹೇಳಬೇಕು ನಮ್ಮ ಗುರುನಂದನ್ ಅವರು. ಇವರ ಕ್ಯಾರೆಕ್ಟರ್ ಸ್ವಲ್ಪ ಡಲ್ ಆಯಿತು ಅನ್ನಿಸ್ತು ಈ ಸಿನಿಮಾದಲ್ಲಿ. ಇನ್ನು ಮಿಕ್ತವ್ರ ಪಾತ್ರನೂ ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳಬೇಕು ಈ ಸಿನಿಮಾದಲ್ಲಿ. ಹೌದು, ನಮ್ಮ ಚಿಕ್ಕಣ್ಣವರಂತೂ ಅವರ ಕಾಮಿಡಿ ಎಲ್ಲರೂ ಬಿದ್ದು ಬಿದ್ದು ನಗೋದಂತೂ ಪಕ್ಕಾ ಗುರು. ಹೌದು, ಹೊಟ್ಟೆ ನೋವು ಬರೋಷ್ಟು ನಗಿಸಿ ಈ ಸಿನಿಮಾದಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಕಾಮಿಡಿನ ಅಂತಲೇ ಹೇಳಬೇಕು. ಇನ್ನು ಅವಿನಾಶ್ ಅವರ ಕ್ಯಾರೆಕ್ಟರ್ ಡೀಸೆಂಟ್ ಆಗಿತ್ತು ಅಂತಲೇ ಹೇಳಬೇಕು ಈ ಸಿನಿಮಾದಲ್ಲಿ. ಅನೀಶ್ ಹಾಗೂ ಗುರುನಂದನ್ಗಿಂತ ನಮ್ಮ ಚಿಕ್ಕಣ್ಣ ಅವರ ಕ್ಯಾರೆಕ್ಟರೇ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಅಂತಲೇ ಹೇಳಬೇಕು. ಹೌದು, ಸಿನಿಮಾ ಯಾವಾಗ ಡಲ್ ಆಗೋ ಕಾರಣ ಆಗುತ್ತೋ ಆವಾಗ ಚಿಕ್ಕಣ್ಣ ಅವರ ಕ್ಯಾರೆಕ್ಟರ್ ಅನೀಶ್ ಹಾಗೂ ಗುರುನಂದನ್ಗಿಂತ ಒಂದು ಪಟ್ಟು ಮೇಲೇ ಇತ್ತು ಅಂತಲೇ ಹೇಳಬೇಕು. ಈ ಸಿನಿಮಾದಲ್ಲಿ ಅಷ್ಟೊಂದು ನಗಿಸಿದ್ದಾರೆ ನಮ್ಮ ಚಿಕ್ಕಣ್ಣ ಅವರು ಅಂತಲೇ ಹೇಳಬೇಕು. ಗುರುನಂದನ್ ಅವರು ಇವಾಗ ನೆಕ್ಸ್ಟ್ ರಾಜು ಜೇಮ್ಸ್ ಬಾಂಡ್ ಅಂತ ಒಂದು ಚಿತ್ರ ಬರ್ತಾಯಿದೆ. ಸೊ ಆ ಚಿತ್ರದಿಂದ ಇವ್ರಿಗೆ ಒಳ್ಳೆಯದಾಗ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತು ನಮ್ಮ ರಂಗಾಯಣ ರಘು ಅವರು ಎಷ್ಟು ಕಾಮಿಡಿ ಮಾಡಿದಾರೋ ಅಷ್ಟೇ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಅಂತ ಮತ್ತೆ ಮೆನ್ಷನ್ ಮಾಡುವಂಥದ್ದಂತೂ ಏನೂ ಇಲ್ಲ. ಸೊ ಇನ್ನು ಮಿಕ್ಕಿರೋ ಕ್ಯಾರೆಕ್ಟರ್ ಮೀನಾಕ್ಷಿ ಅಂತ ಇದೆ, ಅವರು ಕೂಡ ಒಂದು ಡೀಸೆಂಟಾಗಿರೋ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಅಂತಲೇ ಹೇಳಬೇಕು ಈ ಸಿನಿಮಾದಲ್ಲಿ. ಇನ್ನು ಸಾಂಗ್ಸ್ಗಳು ವಿಚಾರಕ್ಕೆ ಬರೋದಾದರೆ ಎಲ್ಲ ಸಾಂಗ್ಗಳು ಸಿಚುವೇಶನ್ಗೆ ತಕ್ಕ ಹಾಗೆ ಇದೆ ಅಂತಲೇ ಹೇಳಬೇಕು. ಯಾವುದೇ ಅನ್ನೆಸೆಸರಿ ಸಾಂಗ್ ಇಲ್ಲ ಅಂತ ಹೇಳಬೇಕು ಈ ಸಿನಿಮಾದಲ್ಲಿ. ಇನ್ನು BGM ಕೂಡ ಕೆಲವೊಂದು ಕಡೆ ವರ್ಕ್ ಆಗಿದೆ, ಕೆಲವೊಂದು ಕಡೆ ಸಖತ್ತಾಗಿ ಬರಬೇಕಿತ್ತು ಅನ್ನಿಸ್ತು. ಫಸ್ಟ್ ಹಾಫಲ್ಲಿ ಎಲ್ಲೋ ಸಿನಿಮಾ ಬರೀ ಕಾಮಿಡಿಯಲ್ಲೇ ಹೋಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಇಂಟರ್ವಲಲ್ಲಿ ಕೊಟ್ಟು ನೋಡಿ ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದರು. ಆ ಕ್ಯಾರೆಕ್ಟರೇ ಈ ಸಿನಿಮಾದ ಮೇನ್ ಹೈಲೈಟ್ ಅಂತಲೇ ಹೇಳಬೇಕು. ಆ ಕ್ಯಾರೆಕ್ಟರಿಂದನೇ ಈ ಸಿನಿಮಾ ನಿಂತಿರೋದು ಅಂತಲೇ ಹೇಳಬೇಕು. ಹೌದು, ಈ ಫಾರೆಸ್ಟ್ ಅನ್ನೋ ಟೈಟಲ್ಗೆ ಮತ್ತು ಆ ಕ್ಯಾರೆಕ್ಟರ್ಗೆ ತುಂಬಾ ಕನೆಕ್ಷನ್ ಇದೆ ಅಂತಲೇ ಹೇಳಬೇಕು. ಹೇಳೋದಾದರೆ ಒಂದು ಒಳ್ಳೆ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳಬೇಕು. ಸೊ ನೀವೇನಾದರೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಈಗಲೇ ಫ್ಯಾಮಿಲಿ ಸಮೇತನೇ ಹೋಗಿ ನೋಡ್ಬೋದು, ಅಷ್ಟೊಂದು ಸಖತ್ತಾಗಿ ಬಂದಿದೆ ಅಂತ ಹೇಳಬೇಕು ಈ ಮಲ್ಟಿಸ್ಟಾರರ್ ಸಿನಿಮಾ. ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.